ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತನಿಷ್ ಬ್ಲಾಗ್ಸ್. ಇಷ್ಟು ತಿಂಗಳಾದಮೇಲೆ ವಿಡಿಯೋ ಮಾಡ್ತೇವೆ ಅನ್ಕೊತಿದ್ದಾರೆ. ಎಸ್, ಬಿಕಾಸ್ ಸೋ ಮೆನಿ ನನಗೆ ಹೆಲ್ತ್ ಇಶ್ಯೂಸ್ ಆಯಿತು 1 ಮಂತು, ಆಮೇಲೆ ಬೇರೆ ಬೇರೆ ಇಶ್ಯೂಸ್ ಆಯಿತು. ಸೊ ಅದನ್ನು ನಾನು ಪ್ರೈವೇಸಾಗಿ ಇಟ್ಕೊತೀನಿ. ಸೊ ಅದಕ್ಕಾಗಿಲ್ಲ ಅಂತ ನಾನು ಮುಂದಕ್ಕೆ ಡೈಲಿ ವ್ಲಾಗ್ಸ್ನೂ ಬಿಟ್ಬಿಟ್ಟೆ. ಸೊ ಈಗ ನಾರ್ಮಲಾಗಿ ಮಾಡ್ಕೊಂಡು ಹೋಗೋಣ, ಏನಾಗುತ್ತೋ ಆಗಲಿ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇದು ನಾರ್ಮಲ್ ವಿಡಿಯೋ ವ್ಲಾಗ್ಸೇ, ಡೈಲಿ ವ್ಲಾಗ್ಸು ನಾನು ಮಾಡಲ್ಲ. ಸೊ ಈ ವಿಡಿಯೋ ಏನಂದರೆ, ಸೊ ಆ್ಯಕ್ಚುಲಿ ನೀವು ತಮ್ಮನೆಲ್ಲ ನೋಡಿರ್ತೀರ ಏನು ವಿಡಿಯೋ ಅಂತ. ಸೊ ಇದು ನಮ್ಮೂರ ಹಬ್ಬದ ಜಾತ್ರೆ ವಿಡಿಯೋ ಆಗಿರುತ್ತೆ. ಸೊ ಮತ್ತು ಏನೇನೆಲ್ಲ ಇರುತ್ತೆ ಎಲ್ಲ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ಫುಲ್ ಕವರೇಜ್ ಆಗುತ್ತೆ. 3 days ಒಂದೇ ವಿಡಿಯೋದಲ್ಲಿ ಬರುತ್ತೆ. ಅಕಸ್ಮಾತ್ 2 ವೀಡಿಯೋಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾನು 1 ವೀಡಿಯೋದಲ್ಲೇ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಬಿಕಾಸ್ ನಂಗೆ ನಾಳೆ ರಜೆ ಇಲ್ಲ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ, ಇವತ್ತು ಸ್ಟಾರ್ಟ್ ಆಗಿರೋದ್ರಿಂದ ನಮ್ಮೂರ ಹಬ್ಬ ಬದಲ್ಗುಂಟೆ ಜಾತ್ರೆಗೆ ನಾವು ತಯಾರಾಗಿದ್ದೀವಿ. ಸೊ ಈ ನನಗೆ ಕಮೆಂಟ್ ಮಾಡಿ, ಲೈಕ್ ಡೈಲಿ ವ್ಲಾಗ್ಸ್ ಚೆನ್ನಾಗಿದೆಯಾ, ಅಥವಾ ಈ ಥರ ನಾರ್ಮಲ್ ಲಾಂಗ್ ವೀಡಿಯೋಸ್ ಚೆನ್ನಾಗಿದೆಯಾ, ಅಥವಾ ಇನ್ಸ್ಟಾಗ್ರಾಮಲ್ಲಿ ನಾನು ಡೈಲಿ ವ್ಲಾಗ್ಸ್ ಮಾಡ್ತಿದ್ದೆ, ಸೊ ಅದು ಚೆನ್ನಾಗಿದೆಯಾ. ಸೊ ಇದನ್ನು ಕಂಪೇರ್ ಮಾಡಿ ನನಗೆ ಹೇಳಿ. ನಾನು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಬೇಕು. ನಾನು ಡೈಲಿ ವ್ಲಾಗ್ಸ್ನ ಫುಲ್ 365 days ಮಾಡೋಣ ಅಂದ್ಕೊಂಡೆ. ಏನೋ ಒಂದು ಇರುತ್ತಲ್ಲ ಕೆಟ್ಟ ಕಣ್ಣು ದೃಷ್ಟಿ ಅಂತ, ಸೊ ಅದು ಬಿದ್ದಿರ್ಬೋದು ಅಂದ್ಕೊತೀನಿ. ಆಗಿ ನಾನು ಇನ್ನೇನೂ ಮಾಡ್ತಿಲ್ಲ. ಸೊ ನಾರ್ಮಲಾಗಿ ವ್ಲಾಗ್ಸ್ ಮಾಡ್ತೀನಿ, ರೀಲ್ಸ್ ಮಾಡ್ತೀನಿ, ಇಲ್ಲಾಂದರೆ ಒಟ್ಟಲ್ಲಿ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಸೊ ನಾನು ಲಾಗಿನ್ ಆಗೇ ಇರ್ತೀನಿ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ. ಸೊ ನೀವು ಚೆಕ್ ಮಾಡ್ಬೋದು, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವೆಯ್ಟ್ ಆ್ಯಂಡ್ ವಾಚ್ ಮಾಡೋಕ್ಕೆ ಹೋಗಲೇಬೇಡಿ, ಬಿಕಾಸ್ ಇದು ಜಾತ್ರೆ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಮೋರ್ ಆಫ್ ಸ್ವಲ್ಪ ಫನ್ ಇರುತ್ತೆ, ಬಿಕಾಸ್ ಇವತ್ತು ರಾತ್ರಿ ನಾವು ಜಾತ್ರೆಗೆ ಹೋಗ್ತಾ ಇದ್ದೀವಿ. ಲೈಕ್ ನೀವು ಹೋದ್ಸತಿ ಜಾತ್ರೆ ನೋಡಿರ್ಬೋದು, ನಾವು ನೈಟ್ ಹೊತ್ತು ಹಿಂದೆ ಬರ್ತಿತ್ತು. ಅದೊಂಥರ ಇವಾಗೂ ಆ ವಿಡಿಯೋಸ್ ನೋಡಿದ್ರೆ ನಮಗೆ ಮೆಮೊರೀಸ್ ಆಗಿ ಉಳಿತದೆ. ಈಗೂ ಅದನ್ನು ನೆನೆಸ್ಕೊಂಡ್ರೆ ನಮಗೆ ನಿಜನೂ ನಗು ಬರುತ್ತೆ, ಎಷ್ಟು ಚೆನ್ನಾಗಿತ್ತು ಅಂತ. ಸೊ ಈ ವ್ಲಾಗ್ನೂ ಕೂಡ ಅಷ್ಟೇ ಚೆನ್ನಾಗಿ ಫನ್ನಾಗಿ ನಾವು ತೊಗೊಂಡೋಗ್ತಾ ಇದ್ದೀವಿ. ಸೊ ಬನ್ನಿ ಅಂದರೆ ಹೋಗೋಣ. ಕಾಣುತ್ತೆ ಹಿಂಗು ಗಾಯ್ಸ್. ಇವಾಗ ನಾವು ಹೊಸತಿ ಆದಂಗೆ ಈ ಸತಿ ತುಂಬ ಲೇಟಾಗಿದೆ. ಲೈಕ್ 12:30 ಅಲ್ವಾ ಗೈಸ್. ಇವಾಗ ನಾವು 12:30 ಆಗಿದೆ, ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಸೊ ಇವಾಗ ಅಗ್ನಿಕೊಂಡ ನಡೀತಿದೆ. ಸೊ ಇವಾಗ ಅಗ್ನಿಕೊಂಡ ಸ್ಪರ್ಶ ಆಗಿದೆ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಅಲ್ಲಿಗೆ. ಇಲ್ಲಿ ನನ್ನ ಫ್ರೆಂಡ್ ಇದ್ದಾಳೆ, ಆ್ಯಂಡ್ ಅಲ್ಲಿ ಇಬ್ಬರು ಬರ್ತಿದ್ದಾರೆ. ಇಲ್ಲಿ ಹಿಂದೆ ಒಂದು 4 ಜನ ಇದ್ದಾರೆ. ಸೊ ವಿ ಆರ್ ಗೋಯಿಂಗ್ ದೇರ್ ಟು ದ ಟೆಂಪಲ್. ಆ್ಯಂಡ್ ಅಲ್ಲಿ ಹೋಗಿ ತೋರಿಸ್ತೀನಿ ಏನೇನು ನಡೀತಿದೆ ಅಂತ. ನಂಗೆ ಕಾಣಿಸ್ಲಿಲ್ಲ ಅಂದರೆ ಏನಾದರೂ ಮತ್ತೆ ಸೌಂಡ್ ಏನಾದರೂ ಹಿಂದೆ ಅಲ್ಲಿ ಹೋದ್ಮೇಲೆ ಸೌಂಡ್ ಏನಾದರೂ ಇರಿಟೇಟ್ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಾಳೆ ಕೆಲಸ ಇದೆ, ನನಗೆ ರಜಾ ಇಲ್ಲ.
ಸೊ ಇವಾಗ 1 ಗಂಟೆ ಆಗಿದೆ ಆಲ್ರೆಡಿ, ನಿದ್ದೆ ಬರ್ತಿದೆ. ಬಟ್ ಆ ಒಂದು ಪ್ರೆಷಿಯಸ್ ಮೂಮೆಂಟ್ನ ನೋಡಬೇಕು ಅಂತ ಹೋಗ್ತಾ ಇದ್ದೀನಿ. ಸೊ ಪ್ಲೀಸ್ ವೇಟ್ ಆ್ಯಂಡ್ ವಾಚ್. ಒಂದು ನಿಮಗೆ ಅಲ್ಲ, ಇಲ್ಲಿ ಪಕ್ಕದಲ್ಲಿರೋರಿಗೊಬ್ರು ಪ್ರಶ್ನೆ ಕೇಳ್ತೀನಿ. ಹೋದ ಸತಿ ನನ್ನ ಜೊತೆನೇ ಬಂದಿದ್ರು, ಇನ್ನೊಬ್ರಿಲ್ಲ ಓಡೋತಾರೆ. ಹೋದ ಸತಿ ಹೆಂಗಿತ್ತು, ಈ ಸತಿ ಹೆಂಗಿದೆ? ಇವಾಗ ಆಲ್ರೆಡಿ 1 o'clock ಮೈಕಿದು 1 o'clock ಆಗಿದೆ. ಹೋದ ಸತಿ ಇಷ್ಟೊತ್ತಿಗೆಲ್ಲ ಆಗಿತ್ತು, ಕೊಂಡಲ್ಲಾಗಿತ್ತು ನಾವು ಆದರೆ. ಬಟ್ ಮನೆಗೆ ಬರೋಷ್ಟಕ್ಕೆ 2 ಗಂಟೆ ಆಗಿತ್ತು. ಬಟ್ ಈ ಸತಿ ಇನ್ನೂ ಇವಾಗ ಆಗ್ತಿರೋದ್ರಿಂದ 4 o'clock ಆಗ್ಬೋದು ಅನ್ಸುತ್ತೆ. ಸೊ 4 o'clock ಹೋದ್ರೆ ನಾನು ನಿದ್ದೆ ಮಾಡೋದು ಯಾವಾಗ, ನಾನು ಕೆಲ್ಸಕ್ಕೆ ಹೋಗೋದು ಯಾವಾಗ ನಾಳೆ? ಅದಕ್ಕೆ ದೂರ ಮಾಡಬಾರ್ದು ಗಾಯ್ಸ್ ಈ ಕೆಲಸ ಎಲ್ಲ. ಈ ಒಂದೊಂದು ಮೂಮೆಂಟ್ನ ಎಂಜಾಯ್ ಮಾಡೋಕ್ಕೆ ಆಗಲ್ಲ, ವೇಸ್ಟ್ ಅನಿಸುತ್ತೆ. ಅದೇ ಕೆಲಸನೂ ಬೇಡ ಅನ್ಸೋದು ಒಂದೊಂದು ಸತಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ಜೀವನ ನಡೆಸ್ಬೇಕಲ್ವ. ಮಗನಲ್ಲ ನೋಡಿ ಗಾಯ್ಸ್. ಇವಾಗ ಎಲ್ಲರೂ ಬರ್ತಾವ್ರಿ. ನನಗೊಂಥರ ಶೈ ಫೀಲ್ ಆಗ್ತಿದೆ ವಿಡಿಯೋ ಮಾಡೋಕ್ಕೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಖಂಡ ಎಷ್ಟು ಜನ ಇದ್ದಾರೆ ಅಂತ ರಾತ್ರಿ ಕ್ಯೂ ಇಲ್ಲ. ಸೊ ಬೇಗ ಬೇಗ ಹೋಗ್ತಾ ಇದ್ದೀವಿ, ಯಾಕಂದರೆ ಕ್ಯೂವೇ ಇಲ್ಲ, ಫುಲ್ ಖಾಲಿ. ಸೊ ವಿ ಆರ್ ಗೋಯಿಂಗ್ ಟು ದ ಗರ್ಭಗುಡಿ. ಐ ಆಮ್ ಶೋ ಯು. ನೋಡಮ್ಮ ಅಲ್ಲಿ ಹೋಗಿ ಕೊಡಕ್ಕೆ ಒಬ್ರು ಇಕ್ಕೊಂಡವ್ರಮ್ಮ. ಜಾಗ ಮಾಡ್ಕೊಳ್ಳಿ ಇಲ್ಲಿ ದಯವಿಟ್ಟು ಬರುತ್ತೋ ಗೊತ್ತಿಲ್ಲ. The next day.
ಚಿಕ್ಕ ಹೋಯ್ತಲ್ಲ ಆಮೇಲೆ ಬೇಕಾದ್ರೆ ಇನ್ನೊಂದು ದಿವಸ ನಾನು ಹಾಂ ಚೆನ್ನಾಗೂ ಕಾಣ್ತಿಲ್ಲ ಕಾಣ್ತಿದ್ದೀನ ನೀವೇ ನೋಡ್ಕೊಬೇಕು ಏನು ಬರ ಈ ಕಡೆಗೆ ಕಾಣ್ತ ತಗೊಂಡಿರೋದು ನೋಡಿದ್ರ ಇದು ನಮ್ಮ ಜಾತ್ರೆ ಶಾಪ್ ಓಕೆ ನಾವೇನು ಆಟಾಡಿಲ್ಲ ವೇಸ್ಟ್ ಅಂತ ಬಿಟ್ಬಿಟ್ವಿ 170 ರೂಪಾಯಿ ಅಂತ ಆಟಾಡೋದು ಅದಕ್ಕೆ ಆಟಾಡೋದು ಎಷ್ಟು ಜನ ಝೂಮಲ್ಲೇ ಇವಾಗ ಇರೋದು ಗೊತ್ತಾ ಟ್ರೈನಿಂಗು ಹಾಂ ಹೊಸ ಗಾಗಲ್ಸು ಇಲ್ಲಿ ಬಾ ನೋಡು ಹೆಂಗಿದ್ದೀವಿ ಚೆನ್ನಾಗೈತಾ ಜಾತ್ರೆಗೆ ಬಂದು ಏನು ಅನ್ನಿಸ್ತು ಸ್ವಲ್ಪ ಕಮೆಂಟ್ ಮಾಡ್ತೀರಾ ಹೇಳಿ ಕಾಲು ನೋವು ಬಂತು ಇರೋ ಒಬ್ಬೊಬ್ರೆ ಹೇಳ್ರಿ ತುಂಬ ಸುಸ್ತಾಗ್ತಿದೆ ಸ್ವಲ್ಪ ಜೋರಾಗಿ ಹೇಳು ತುಂಬ ಸುಸ್ತಾಗ್ತಿದೆ ನೆನ್ನೆನೂ ಮಲ್ಕೊಂಡಿದ್ದ ನೆನಪಗೆ ಇವತ್ತು ನೆನಪ ಮಲ್ಕೊಂಡಿದ್ದ ಆಲ್ರೆಡಿ 11:30 ಆಗಿದೆ ಹಾಂ ತಾವು ನಮಗೆ ಕಾಲು ನೋವ್ತಿದೆ ತಲೆ ನೋವ್ತಿದೆ ಎಲ್ಲ ನೋವ್ತಿದೆ ಒಂದು ಟ್ಯಾಬ್ಲೆಟ್ ಹಾಕೊಂಡಿದ್ದೀವಿ ಮನೆಗೆ ಹೋಗಿ ದವಾ ಕಳೆದ ಕೆಲಸ ಆಗ್ತಿದೆ ದೊಡ್ಡವರಾಗ್ತಾ ಜಾತ್ರೆ ಇಂಟ್ರೆಸ್ಟೇ ಹೋಗ್ತೈತೆ ಫ್ರೆಂಡ್ಸ್ ಹೋದ ವರ್ಷ ಗಾಡಿ ಬೇಡವಾ ಗಾಡಿ ಅಲ್ಲೈತೆ ಬರ್ಲಿ ಬಿಡು ಕಾರು ನಾವು ಬಂದ್ರೆ ಸೈಡ್ಗೆ ಹೋಗ್ತಾ ಇರ್ಬೇಕು 2 ಸತಿ ಹೋಗಿದ್ದು ಈ ವರ್ಷ ಒಂದು ಸತಿನೂ ಅರ್ಧ ಪೂರ್ತಿ ಹೋಗ್ಲೇ ಇಲ್ಲ ಆ ರೇಂಜಿಗೆ ಆಗಿದ್ದೀವಿ ದೊಡ್ಡವರಾಗ್ತಾ ಎಲ್ಲಾದ್ರ ಮೇಲೆ ಇಂಟ್ರೆಸ್ಟ್ ಹೊರಟೋಗುತ್ತೆ ಫ್ರೆಂಡ್ಸ್ ಏನು ತಗೊಳಕ್ಕೂ ಏನೂ ಇದಿಲ್ಲ ಆಡಕ್ಕೂ ಮನಸ್ಸಿಲ್ಲ ಇವತ್ತು ನನಗೆ ಚೆನ್ನಾಗಿ